ಗರ್ಭಿಣಿಯರಿಗೆ ಕೇಂದ್ರದಿಂದ ಭರ್ಜರಿ ಗಿಫ್ಟ್ ಅನ್ನ ನೀಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ 5,000ದಿಂದ 11,000ದವರೆಗೂ ನೇರವಾಗಿ ಹಣ ಸಿಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಏನಿತ್ತಲ್ವಾ ನಮ್ಮ ಕರ್ನಾಟಕದಲ್ಲಿ, ಅದೇ ಮಾದರಿಯಲ್ಲಿ ಕೇಂದ್ರದಲ್ಲೂ ಸಹ ಮಹಿಳೆಯರಿಗೆ ಹಣವನ್ನ ನೀಡಲಾಗುತ್ತೆ. ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಮಗುವಿನ ಆರೋಗ್ಯ ಹಾಗೆ ಮಗುವಿನ ಭವಿಷ್ಯದ ಬಗ್ಗೆ ಪೋಷಕರಿಗೆ ಸಹಜವಾಗಿ ಚಿಂತೆ ಇದ್ದೇ ಇರುತ್ತೆ. ಬಡವತನ ಆಗಿರ್ಬಹುದು ಅಥವಾ ಮಧ್ಯಮ ವರ್ಗದ ಗರ್ಭಿಣಿಯರಿಗೆ ಅವರದೇ ಆದಂತಹ ಕಷ್ಟಗಳಿದ್ದೇ ಇರುತ್ತೆ. ಅದರ ಜೊತೆಗೆ ಬಾಣಂತಿಯರಿಗೆ ಪೌಷ್ಟಿಕ ಆಹಾರವನ್ನ ನೀಡುವಂತಹದ್ದು, ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೆ ನೆರವಾಗುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ, ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. 2017ರಲ್ಲಿ ಜಾರಿಗೆ ಬಂದಂತಹ ಈ ಯೋಜನೆಯಡಿ ಗರ್ಭಿಣಿಯರಿಗೆ ಸರ್ಕಾರ ನೇರವಾಗಿ ಆರ್ಥಿಕವಾಗಿ ಸಹಾಯವನ್ನು ನೀಡುತ್ತೆ. 2026ರ ಸಾಲಿನಲ್ಲಿ ಈ ಯೋಜನೆಯ ಲಾಭ ಪಡೆಯೋದು ಹೇಗೆ, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಿಗುತ್ತೆ ಇದರಿಂದ, ಇನ್ನು ಈ ಹಣವನ್ನ ತೆಗೆದುಕೊಳ್ಳೋದಾದ್ರೂ ಹೇಗೆ ಅನ್ನುವಂತಹದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಯೋಜನೆ ಅಡಿಯಲ್ಲಿ ಮೊದಲ ಮಗು ಏನಾಗುತ್ತಲ್ವಾ ಅಂತಹ ತಾಯಂದಿರಿಗೆ ಒಟ್ಟು 5,000 ರೂಪಾಯಿ ಆರ್ಥಿಕ ನೆರವು ಸಿಗುತ್ತೆ ತಾಯಂದಿರಿಗೆ. ಇದನ್ನ ಒಂದೇ ಬಾರಿ ಕೊಡೋದಿಲ್ಲ, ಇದನ್ನ 2 ಕಂತುಗಳಲ್ಲಿ ನೀಡಲಾಗುತ್ತೆ. ಮೊದಲ ಕಂತು ಗರ್ಭಧಾರಣೆಯ ನೋಂದಣಿಯನ್ನ ಮಾಡಿಸಿದಂತಹ ಸಂದರ್ಭದಲ್ಲಿ, ಇನ್ನು ಹೆರಿಗೆಗೂ ಮುನ್ನ ಕನಿಷ್ಠ 1 ತಪಾಸಣೆಯನ್ನ ಮುಗಿಸಿದ ಬಳಿಕ 3,000 ರೂಪಾಯಿಯನ್ನ ನೀಡಲಾಗುತ್ತೆ. ಹಾಗೇನು 2ನೇ ಕಂತು ಏನಿರುತ್ತೆ ಅಲ್ವಾ, ಅದನ್ನ 2,000 ರೂಪಾಯಿ ಮಗುವಿನ ಜನನದ ನಂತರ ಈ ಹಣ ಖಾತೆಗೆ ಜಮೆ ಆಗುತ್ತೆ. ಅಕಸ್ಮಾತ್ ಏನಾದ್ರೂ 2ನೇ ಮಗು ಕೂಡ ಹೆಣ್ಣಾದ್ರೆ ಅಂತವ್ರಿಗೆ ಬಂಪರ್ ಆಫರ್ ಅನ್ನ ನೀಡಲಾಗಿದೆ. ಒಂದು ವೇಳೆ ಅದೇ ತಾಯಿಗೆ 2ನೇ ಮಗು ಸಹ ಹೆಣ್ಣಾಗಿ ಹುಟ್ಟಿದ್ರೆ ಸರ್ಕಾರ ಆಕೆಗೆ ಅಂತ ಹೇಳಿ 6,000 ರೂಪಾಯಿಗಳನ್ನ ಒಂದೇ ಕಂತಲ್ಲಿ ನೀಡ್ತಾರೆ. ಅಂದ್ರೆ ಒಬ್ಬ ಮಹಿಳೆ 2 ಮಕ್ಕಳ ಮೊದಲ ಮಗು ಮತ್ತು 2ನೇ ಮಗು ಕೂಡ ಹೆಣ್ಣು, ಇಂತಹ ಸಂದರ್ಭದಲ್ಲಿ ಒಟ್ಟು 11,000 ರೂಪಾಯಿಗಳ ಆರ್ಥಿಕ ನೆರವನ್ನ ಈ ಯೋಜನೆಯ ಮುಖಾಂತರ ನೀವು ಪಡೆದುಕೊಳ್ಳಬಹುದು. ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.